ಸಮಸ್ತ ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆಯ ಹಾಗೂ ಮುಳಬಾಗಿಲು ತಾಲೂಕಿನ ಎಲ್ಲ ಜನತೆಗೂ ನಿಮ್ಮ ಶ್ರೀಗೇಳಿ ಸುಂದರ್ ಮಾಡುವ ನಮಸ್ಕಾರಗಳು. ಬಂಧುಗಳೇ, ಇವತ್ತು ನಮ್ಮ ಮುಳಬಾಗಿಲು ಕರ್ನಾಟಕಕ್ಕೆ ಮೊದಲು ಸೂರ್ಯ ಹುಟ್ಟುವಂಥ ಜಾಗ ತಾಲೂಕು ಯಾವುದಂದರೆ ಅದು ನಮ್ಮ ಮುಳಬಾಗಿಲು. ಈ ಒಂದು ಮುಳಬಾಗಿಲು ತಾಲೂಕಿನ ಪಿಚ್ಗುಂಡ್ಲಲ್ಲಿ ಗ್ರಾಮ ಪಂಚಾಯಿತಿಯ ಪಿ ವೆಂಕಟಾಪುರ ಗ್ರಾಮದ ನಮ್ಮ ಹುಡುಗ, ನಮ್ಮ ಮನೆ ಮಗ, ನಮ್ಮ ಮುಳಬಾಗಿಲಿನಲ್ಲಿ ಹುಟ್ಟಿ ಈ ಒಂದು ಸಣ್ಣ ಒಂದು ಹಳ್ಳಿನಲ್ಲಿ ಹುಟ್ಟಿ ಇವತ್ತು ನಮ್ಮ ತಾರುಷು ಇವತ್ತು ಇಡೀ ಕರ್ನಾಟಕದಾದ್ಯಂತ ಒಂದು ಜಾಲಿ ಅನ್ನೋ ಒಂದು ಕನ್ನಡ ಚಲನಚಿತ್ರ ಮೂಲಕ ಒಬ್ಬ ಪ್ರಥಮ ಬಾರಿ ನಾಯಕ ನಟನಾಗಿ ನಿರ್ದೇಶಕನಾಗಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಮುಳಬಾಗಿಲು ತಾಲೂಕಿನ ಪಿಚ್ಚಗುಂಡ್ಲಹಳ್ಳಿ ವೆಂಕಟಾಪುರ ಗ್ರಾಮದ ತರುಷ್ ಅಭಿನಯದ ಕನ್ನಡ ಚಲನಚಿತ್ರ ಜಾಲಿ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು, ನಟರಾಜ ಚಿತ್ರಮಂದಿರದಲ್ಲಿ ಪ್ರದರ್ಶನೆಯಾಗಿದ್ದು, ಬಿಜೆಪಿ ಮುಖಂಡರು ಶೀಗೇಹಳ್ಳಿ ಸುಂದರ್ ರವರಿಂದ ಟಿಕೆಟ್ ಖರೀದಿಸಿ ಉಚಿತವಾಗಿ ಪ್ರದರ್ಶನ ಕೊಡುಗೆ ನೀಡಿ ನೂತನ ನಟ ತರುಷ್ ರವರಿಗೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ನಟ ತರುಷ್, ಬಿಜೆಪಿ ನಗರ ಘಟಕದ ಮಾಜಿ ಅಧ್ಯಕ್ಷ ಕಾಪರ್ತಿ ಅಮರ್, ತಾಲೂಕು ಬಿಜೆಪಿ ಅಧ್ಯಕ್ಷರು ಸುರೇಶ್ ಕುಮಾರ್, ರಂಗನಾಥ್, ಪಿ ವೆಂಕಟಾಪುರ ಗ್ರಾಮದ ಗ್ರಾಮಸ್ಥರು, ನಟನ ತಂದೆ ತಾಯಿ ಮತ್ತು ಹೆಚ್ಚಿನ ಕನ್ನಡ ಅಭಿಮಾನಿಗಳು ಇದ್ದರು. ಖಂಡಿತ. ಈಗಿನ ಒಂದು ಚಲನಚಿತ್ರ ಪರಿಸ್ಥಿತಿ ಹೆಂಗಿದೆ ಅಂತ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಿಶೇಷವಾಗಿ ನಮ್ಮ ಕನ್ನಡ ಚಿತ್ರ ಯಾವ ರೀತಿ ಹೋಗ್ತಾ ಇದೆ ನೋಡ್ತಾ ಇದೆ. ಅದರಿಂದ ಇಂಥ ಹೊಸ ಪ್ರತಿಭೆಗಳು ಬಂದಾಗ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಅದಕ್ಕೆ ಏನೇ ಒಂದು ಸಣ್ಣ ಪುಟ್ಟ ಏನೇ ಇದ್ದರೆ ಕೂಡ ನಾವು ಕೂಡ ಸಪೋರ್ಟ್ ಮಾಡಿ ಅದನ್ನು ಉಳಿಸ್ಬೇಕು, ಅದನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ನಟರಾಜ ಟಾಕೀಸಲ್ಲಿ ಇವತ್ತು ಏನು ಶೋ ಇದೆ ಅದನ್ನು ಕಂಪ್ಲೀಟಾಗಿ ಒಂದು ಉಚಿತವಾಗಿ ಟಿಕೆಟನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ಜನತೆಗಳೆಲ್ಲ ಬಂದು ಅದನ್ನು ದಯವಿಟ್ಟು ನೋಡಿ ಅದನ್ನು ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿ ನಮ್ಮ ತಾರುಷ್ನ ಬೆಳೆಸಬೇಕಂತ ನಾನು ಕೇಳ್ಕೊಳ್ತೀನಿ.
ಇಂದು ಇಡೀ ಕರ್ನಾಟಕ ಜನತೆ ಅವ್ರಿಗೆಲ್ಲರೂ ಕೂಡ ಆಶೀರ್ವಾದ ಮಾಡಿ ಅವ್ರನ್ನ ಹರಿಸಬೇಕು. ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾಗಿ ನಮ್ಮ ಏನು ಪ್ಯಾನ್ ಇಂಡಿಯಾ ಈಗ ನಮ್ಮ ಮಣ್ಣಿನ ಸಿನಿಮಾ ಕಾಂತಾರ ಯಾವ ರೀತಿ ಹಿಟ್ಟಾಗಿದೆ, ಇದು ಪ್ಯಾನ್ ಇಂಡಿಯಾ ಆಗಿದೆ, ಅದೇ ಥರ ಮುಂದಿನ ದಿನಗಳಲ್ಲಿ ನನ್ನ ಸಹೋದರ ತಾರುಷ್ ಅವರ ಸಿನಿಮಾ ಜಾಲಿ ಸಿನಿಮಾ ಎಲ್ಲ ಪ್ರತಿಯೊಂದು ಕಡೆ ಕೂಡ ಪ್ಯಾನ್ ಇಂಡಿಯಾ ಆಗಬೇಕಂತ ಒಂದು ನಾನು ಬಯಸ್ತೇನೆ. ಅದೇ ಥರ ನಮ್ಮ ಮುಳಬಾಗಿಲಿನ ತಾಲೂಕಿನ ನಮ್ಮ ಜನತೆಗೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹುಡುಗ ಇವತ್ತು ಇಲ್ಲಿಂದ ನಮ್ಮ ಟಿ ವೆಂಕಟಾಪುರ ಒಂದು ಸಣ್ಣ ಹಳ್ಳಿಯಿಂದ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ಬೆಂಗಳೂರಲ್ಲಿ ಬಂದು ಈಗ ಒಂದು ಸಿನಿಮಾ ಒಂದು ನಾಯಕ ನಟನಾಗಿ ಒಂದು ನಿರ್ದೇಶಕನಾಗಿ ಹೊರಹೊಮ್ಮಿದ್ದಾನೆ ಅಂದರೆ ನಮಗೆಲ್ಲರೂ ಕೂಡ ತುಂಬ ಹೆಮ್ಮೆ ಪಡುವಂಥ ಒಂದು ಸಂತೋಷದ ದಿನವಾಗಿದೆ. ದಯವಿಟ್ಟು ನಮ್ಮ ಮುಳಬಾಗಿಲು ಎಲ್ಲ ಜನತೆಗೂ ನಾನು ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಹುಡುಗ ನಮ್ಮ ಮನೆ ಮಗ ಇದನ್ನು ನೀವೆಲ್ಲರೂ ಬಂದು ಸಿನಿಮಾ ನೋಡುವ ಮುಖಾಂತರ ಇವನ್ನ ಬೆಳೆಸಬೇಕು, ಇವನ್ನ ಆಶೀರ್ವಾದ ಮಾಡಬೇಕು. ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ಮುಳಬಾಗಿಲು ತಾಲೂಕಿನಿಂದ ಈ ಥರ ನಮ್ಮ ತಾರುಷ್ ಥರ ಪ್ರತಿಯೊಂದು ಪ್ರತಿಭೆಗಳು ಬರಬೇಕು. ಅದಕ್ಕೆ ನಾವು ಎಲ್ಲ ರೀತಿ ಕೂಡ ನಾವು ಅವರ ಬೆಂಬಲವಾಗಿ ನಾವು ಕೂಡ ಸಪೋರ್ಟಾಗಿ ನಾವು ಇರ್ಬೋದು, ನಮ್ಮ ಮುಳಬಾಗಿಲಿನ ಎಲ್ಲ ನಮ್ಮ ಜನತೆ ಇರ್ಬೋದು, ನಮ್ಮ ನಾಯಕರುಗಳಿರ್ಬೋದು, ನಮ್ಮ ಮಾಧ್ಯಮ ಮಿತ್ರರಿರ್ಬೋದು, ನಾವೆಲ್ಲರೂ ಕೂಡ ಸಪೋರ್ಟ್ ಇರ್ತೀವಿ. ಎಲ್ಲರೂ ಕೂಡ ಬೆಳಿಬೇಕು. ನಮ್ಮ ಮುಳಬಾಗಿಲು ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಅತ್ಯುನ್ನತಕ್ಕೆ ಮಟ್ಟಕ್ಕೆ ಹೋಗ್ಬೇಕನ್ನೋದು ನಮ್ಮೆಲ್ಲರ ಆಶಯವಾಗಿದೆ. ಅದರಿಂದ ತಾವೆಲ್ಲರೂ ಕೂಡ ಬಂದು ಇಂದಿನಿಂದ ನಮ್ಮ ನಟರಾಜ ಟಾಕೀಸಲ್ಲಿ ನಾವು ಒಂದು ಸಿನಿಮಾವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬಂದು ಸಿನಿಮಾವನ್ನು ನೋಡಿ, ಇದು ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಆಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಬಂದು ನೋಡಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತಾನೆ. ಮುಂದಿನ ದಿನಗಳಲ್ಲಿ ನಮ್ಮ ತಾರುಷ್ ಅವರಿಗೆ ನಾನು ಇದನ್ನು ಬಯಸ್ತಾ ಇದ್ದೇನೆ. ಈ ನಮ್ಮ ಜಾಲಿ ಸಿನಿಮಾ 100 ದಿನ ದಿನೋತ್ಸವ ಆಚರಣೆ ಮಾಡಬೇಕು. ಮತ್ತು ನಾವು ಕೂಡ ನಾವು ಎಲ್ಲ ನಮ್ಮ ಜನತೆ ಮತ್ತು ನಮ್ಮ ಮಾಧ್ಯಮ ಮಿತ್ರರು ಮತ್ತು ನಮ್ಮ ನಟರಾಜ ಟಾಕೀಸ್ ಹತ್ರ ಬಂದು 100 ದಿನದ ಸಂಭ್ರಮಾಚರಣೆ ಮಾಡಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಸಿನಿಮಾ ನೋಡಿ ನಮ್ಮ ತಾರುಷ್ ಅವ್ರನ್ನ ಬೆಳೆಸಬೇಕು, ಉಳಿಸಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೇನೆ. ನಮಸ್ಕಾರ ಬಂಧುಗಳೇ. ಮುಳಬಾಗಿಲು ತಾಲೂಕು ಪಿ ವೆಂಕಟಾಪುರ ಅಂತ ಗ್ರಾಮಸ್ಥರಾದ ತಾರುಷ್ ಅವರು ಜಾಲಿ ಮೂವಿಯನ್ನು ತೆಗೆದಿರ್ತಾರೆ. ಆದರೆ ಅದ್ಭುತವಾಗಿ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ ಪ್ರದರ್ಶನ ಮಾಡ್ತಿದ್ದಾರೆ. ದಯವಿಟ್ಟು ನಮ್ಮ ಮುಳಬಾಗಿಲಿನ ನಟರಾಜ ಟಾಕೀಸ್ನಲ್ಲಿ ಬಂದು ಎಲ್ಲರೂ ಫಸ್ಟ್ ಶೋ 10 ಗಂಟೆಗೆ ಶೋ ನೋಡಿಕೊಂಡು ಹೋಗಿ. ಚೆನ್ನಾಗಿದೆ ಮೂವಿ. ನಮ್ಮ ಹಳ್ಳಿ ಹುಡುಗನಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ. ಇದೇ ಥರ ಎಲ್ಲ ಜಾಗದಲ್ಲೂ ಕರ್ನಾಟಕದಲ್ಲಿ ಕನ್ನಡಕ್ಕೆ ಸ್ವಲ್ಪ ಬೆಲೆ ಬರೋ ಥರ ಮಾಡಿ. ಕನ್ನಡ ಮೂವಿಗಳು ನೋಡಿ. ನಮ್ಮ ಹಳ್ಳಿ ಹುಡುಗನ ಅಂತ ಇದು ಮಾಡಬೇಡಿ. ಸ್ವಲ್ಪ ಚೆನ್ನಾಗಿದೆ ಮೂವಿ. ಹಿಂಗೆ ಮುಂದೆ ಹೋಗಬೇಕು ಅಂತೇಳಿ ಹೇಳ್ಕೊಳ್ತಾ ಇದ್ದೀವಿ. ಜೈ ಜಾಲಿ. ನೋಡಿದ್ದೀವಿ, ಚೆನ್ನಾಗಿದೆ. ಫಿಲಮ್ ನೋಡಿದ್ದೀವಿ ಆಲ್ರೆಡಿ ನಾವು. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಮೂವಿ ಅಂತೂ. ಚೆನ್ನಾಗಿದೆ ಜಾಲಿ ಮೂವಿ. ಒಳ್ಳೆ ಚೆನ್ನಾಗಿ ಡ್ಯಾನ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಒಳ್ಳೆ ಸೀನು ಚೆನ್ನಾಗಿ ಇಕ್ಕಿದ್ದಾನೆ. ಏನು ಈ ಜಾಲಿ ಮೂವಿ ತೆಗ್ದಿರೋ ತಾರುಷ್ ಅಂತವರು ನಮ್ಮ ಸ್ನೇಹಿತರೆ, ನಮ್ಮ ಜೊತೆಯಲ್ಲೇ ಎಜುಕೇಷನ್ ಮಾಡಿರೋರೆ. ಈ ಮೂವಿ ನೋಡೋವ್ರಿಗೂ ನಮಗೆ ಗೊತ್ತಿರಲಿಲ್ಲ ಈ ಮಟ್ಟಕ್ಕೆ ಒಂದು ಡ್ಯಾನ್ಸ್ ಆಗಲಿ ಇಲ್ಲ ಒಂದು ಸಾಂಗ್ ಆಗಲಿ, ಒಳ್ಳೆ ಟ್ಯಾಲೆಂಟಲ್ಲಿ ಫೈಟಿಂಗ್ ಆಗಲಿ ಎಲ್ಲ ಅದ್ಭುತವಾಗಿ ತೆಗೆದಿದ್ದಾರೆ. ನಮ್ಮ ಬಡ ರೈತ ಯೂತ್ ಅಂತ ತಾರುಷ್ ಅವರು ಬೆಂಗಳೂರಿಗೆ ಹೋಗಿ ಸುಮಾರಷ್ಟು ದಿವಸಗಳಲ್ಲಿ ಕಷ್ಟ ಬಿದ್ದಿದ್ದಾರೆ. ಫಿಲಮ್ ಇಂಡಸ್ಟ್ರಿಯಲ್ಲಿ ಕಷ್ಟ ಬಿದ್ದು ಇವತ್ತು ಒಂದು ಜಾಲಿ ಮೂವಿ ತೆಗೆದು ಒಳ್ಳೆ ಡ್ಯಾನ್ಸ್ಗಳಾಗಲಿ, ಒಳ್ಳೆ ಸಾಂಗ್ ಆಗಲಿ ಎಲ್ಲ ಕಷ್ಟ ಬಿದ್ದು ಮಾಡಿದ್ದಾರೆ. ಇದನ್ನು ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಮುಳಬಾಗಿಲು ತಾಲೂಕಿಂದ ಎಲ್ಲರೂ ಬಂದು ನೋಡಿ ಪ್ರೋತ್ಸಾಹಿಸಿ ಇನ್ನೂ ಒಳ್ಳೆ ಸ್ಟೇಜ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ಮಾತಾಡ್ತಾ ನಾನು ಮುಂಡ್ರೆಡ್ಡಿ, ಯಾವ ಊರಿಂದ? ಪಿ ವೆಂಕಟಾಪುರ. ಯಾವ ಫಿಲಮ್? ಜಾಲಿ ಫಿಲಮ್ ಹೋಗಿದ್ರಾ? ಹೋಗಿದ್ದೀನಿ. ಫಿಲಮ್ ಹೆಂಗಿದೆ? ಚೆನ್ನಾಗಿದೆ. ಲವ್ ಸ್ಟೋರಿ. ಈಗ ನಿಮ್ಮ ಊರವ್ರನ್ನು ಹೀರೋ ಬಾಮರ್ನ. ಲವ್ ಸ್ಟೋರಿ ಚೆನ್ನಾಗಿದೆ. ಮುಳಬಾಗಿಲು ತಾಲೂಕು, ಕೋಲಾರ ಡಿಸ್ಟಿಕ್ಕು. ಜಾಲಿ ಫಿಲಿಮ್ ಅಂತ ನಮ್ಮ ಹುಡುಗನ ಚೆನ್ನಾಗಿ ತೆಗ್ದಿದ್ದಾನೆ. ಮುಂದಕ್ಕೆ ಒಳ್ಳೆ ಹೆಸರು ಬರಬೇಕು. ಇನ್ನು ಮುಂದಕ್ಕೆ ಹೋಗ್ಬಿಟ್ಟು ಒಳ್ಳೆ ಫಿಲಿಮ್ ಎಲ್ಲ ತೆಗಿಬೇಕು. ಮತ್ತು ಎಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡಬೇಕು. ಎಲ್ಲ ನೋಡು ಮತ್ತು ಅವ್ರಿಗೆಲ್ಲ ಪ್ರೋತ್ಸಾಹ ಕೊಡಬೇಕು. ಮತ್ತು ಅವ್ರದ್ದು
ನಮ್ಮ ಹುಡುಗ ಅಲ್ಲಿ ಎಜುಕೇಷನ್ ಮಾಡಿಕೊಂಡು ಮತ್ತೆ ಅವನೇ ಇದು ಮಾಡಿಕೊಂಡು ಅವನ ಟ್ಯಾಲೆಂಟ್ ಕೊದ್ದೇ ಅವನು ಇದು ಮಾಡಿದ್ದಾನೆ. ಸ್ವಲ್ಪ ಎಲ್ಲ ನೋಡಿಬಿಟ್ಟು ಇದು ಮಾಡಿ ಎಂಜಾಯ್ ಮಾಡಿ. ನಮಸ್ಕಾರ. ಏನು ಈ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಫ್ರೆಂಡು ತರುಣ್ ಕೃಷ್ಣ ಅವರು ಒಂದು ಹೊಸ ಮೂವಿ ತೆಗೆದಿದ್ದಾರೆ, ಜಾಲಿ ಅಂತ. ಅದನ್ನು ಎಲ್ಲರೂ ನೋಡಿ ಎಲ್ರಿಗೂ ಗೊತ್ತಾಗಬೇಕು, ಚೆನ್ನಾಗಿ ಅದನ್ನು ಫೇಮಸ್ ಮಾಡಬೇಕು. ನಾವೆಲ್ಲ ಬಂದಿದ್ದೀವಿ, ಊರಲ್ಲೆಲ್ಲ ಬಂದಿದ್ದೀವಿ. ತರುಣ್ ಕೃಷ್ಣ ಅಂತ. ಓದಿದ್ದೆಲ್ಲ ನಮ್ಮ ಬೆಂಗಳೂರಲ್ಲಿ ಓದಿದ್ದು, ಹುಟ್ಟಿದ್ದು ಬೆಳೆದಿದ್ದೆಲ್ಲ ನಮ್ಮ ಪಿ ವೆಂಕಟಾಪುರ ಗ್ರಾಮದಲ್ಲೇ. ಅವರೊಬ್ಬ ಹಳ್ಳಿಯಿಂದ ಪ್ರತಿಭೆಯಾಗಿ ಅವರು ಎಲ್ರಿಗೂ ಗೊತ್ತಾಗಬೇಕು. ಹಳ್ಳಿಯಿಂದ ಬಂದು ಎಲ್ರಿಗೂ ಗೊತ್ತಾಗಬೇಕು, ಮೂವಿನ ಮುಂದಕ್ಕೆ ತೆಗಿಬೇಕು, ಚೆನ್ನಾಗಿ ಒಳ್ಳೆ ಮೂವಿ ತೆಗೆದು ಎಲ್ಲರಿಗೂ ಒಂದು ಹುಮ್ಮಸ್ ಆಗ್ಬೇಕಂತ ಹೇಳಿ ಕೋರ್ತೀನಿ. ತರುಷ್ ಏನು ದಿನ ನಮ್ಮ ಸ್ನೇಹಿತರಾದ ತರುಷ್ ಅವರು ಒಳ್ಳೆ ಮೂವಿಯನ್ನು ಮಾಡಿರ್ತಾರೆ. ಇವರು ಈ ಮೂವಿಗೆ ಸುಮಾರು ಅಂದರೆ ಒಂದು 5-6 ವರ್ಷದಿಂದ ಕಷ್ಟಪಟ್ಟು ಬೆಂಗಳೂರಲ್ಲಿ ಓಡಾಡಿ ತಂದೆ ಸಪೋರ್ಟ್ ತಗೊಂಡು ಎಲ್ಲೆಲ್ಲೂ ಅವರು ಕಷ್ಟಪಟ್ಟು ತುಂಬ ವರ್ಕ್ ಮಾಡಿ ಇದು ಮಾಡಿಕೊಂಡು ತುಂಬ ಕಷ್ಟಪಟ್ಟಿರ್ತಾರೆ. ಈ ಮೂವಿಯಲ್ಲಿ ಕಂಡಿಟ್ಟು ತುಂಬ ಚೆನ್ನಾಗೈತೆ. ಒಳ್ಳೆ ಸಾಂಗ್ಸು, ಒಳ್ಳೆ ಎಮೋಷನ್ಸು, ಒಳ್ಳೆ ಫೈಟ್ಸು, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತು ಏನಂದರೆ ನಾವು ಯುವಕರೆಲ್ಲ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಇದು ಹಳ್ಳಿ ಕಡೆ ಅದೇ ಗಡಿ ಭಾಗದಲ್ಲಿರೋ ಒಂದು ಪ್ರದೇಶ ಆಗಿರ್ತದೆ. ಇದರಲ್ಲಿ ಬಂದು ನಮ್ಮ ಯುವಕರು ಮತ್ತು ನಮ್ಮ ಮುಳಬಾಗಿಲು ತಾಲೂಕಿನವರು ಮತ್ತು ನಮ್ಮ ಡಿಸ್ಟಿಕ್ ಅವರು ಬಂದು ಈ ಮೂವಿಗೆ ತುಂಬ ಸಪೋರ್ಟ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಅವ್ರಿಗೆ ಮುಂದೆ ತುಂಬ ಅನುಕೂಲ ಆಗಿರ್ತದೆ. ಯಾಕಂದರೆ ಅವ್ರ ಪಾಪ ನಮ್ಮ ಫ್ರೆಂಡು ನಮ್ಮ ಜೊತೆಲಿರೋರು ನಮ್ಮೂರವರೇ ನಮಗೆ ತುಂಬ ಖುಷಿಯಾಗಿರ್ತದೆ. ಅವರು ಫ್ಯಾಮ್ಲಿಯವರು, ಅಣ್ಣ ತಮ್ಮಂದಿರು, ಕಸಿನ್ಸು, ನಮ್ಮೂರವರು, ಪಕ್ಕದೂರವರು ಎಲ್ಲ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿರ್ತಾರೆ. ಆದ್ದರಿಂದ ಈ ಮೂವಿ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆ ಬೆಳವಣಿಗೆ ಕೊಟ್ಟು ಮುಂದಿನ ಮೂವೀಸ್ಗೆ ಮುಂದೆ ಹೋಗೋಕ್ಕೆ ಎಷ್ಟೋ ಒಂದು ಪ್ರೇರಣೆ ಕೊಟ್ಟರೆ ನಮಗೆ ನಮ್ಮ ಸ್ನೇಹಿತರಾದ ಮತ್ತು ನಮ್ಮ ಊರವರು ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದು ಫ್ಯಾಮ್ಲಿ ಎಂಟರ್ಟೈನ್ಮೆಂಟ್ ಆಗಿ ತುಂಬ ಇರ್ತದೆ. ಎಲ್ಲರೂ ಬಂದು ನೋಡಿದ್ರೆ ಒಳ್ಳೆ ಖುಷಿಯಾಗಿರೋ ಮೂವಿ, ತುಂಬ ಚೆನ್ನಾಗೈತೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಅವ್ರಿಗೆ ಮುಂದೆ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತದೆ. ಅವ್ರಿಗೂ ಯುವಕರು ಬಂದು ಮತ್ತು ಎಲ್ಲ ಬಂದು ಸಪೋರ್ಟ್ ಮಾಡಿ ಅಂತ ಇದರಲ್ಲಿ ನಾವು ಮನವಿ ಮಾಡಿರ್ತೇವೆ. ನಮ್ಮ ಮುಳಬಾಗಿಲು ತಾಲೂಕು ಮೂಡಲಬಾಗಿಲು ಅಂತ ಪ್ರಸಿದ್ಧವಾಗಿ ಇಷ್ಟೊಂದು ಪೌರಾಣಿಕವಾಗಿ ಐತಿಹಾಸಿಕವಾಗಿ ಒಳ್ಳೆ ಪ್ರಸಿದ್ಧಿ ಆಗಿರ್ತಕ್ಕಂಥ ಈ ಸ್ಥಳದಲ್ಲಿ ತರುಷ್ ಅಂತ ಒಂದು ಹುಡುಗ ಕಷ್ಟಪಟ್ಟು ಬೆಳೆದು ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಫಿಲ್ಮ್ ಫೀಲ್ಡಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಫಿಲ್ಮ್ ಫೀಲ್ಡಲ್ಲಿ ಎಷ್ಟೆಷ್ಟು ಕಷ್ಟ ಆಗುತ್ತೆ ಬೆಳಿಬೇಕಾದ್ರೆ. ಅಷ್ಟು ಕಷ್ಟಗಳನ್ನು ನಿಭಾಯಿಸಿ ಬೆಳೆದು ಒಂದು ಮಟ್ಟಕ್ಕೆ ತಗೊಂಬಂದು ನಿಂತು ಇವತ್ತೊಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡಿ ಅದ್ರಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ಇವತ್ತು ಮುಳಬಾಗಿಲಲ್ಲಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಅವ್ರಿಗೆ ಸದಾಕಾಲ ಈ ಚಿತ್ರದಲ್ಲೂ ಮತ್ತು ಸದಾಕಾಲ ಎಲ್ಲ ಚಿತ್ರರಂಗದಲ್ಲೂ ಯಶಸ್ವಿ ಸಿಗಲಿ, ಒಳ್ಳೆಯದಾಗಲಿ. ಮುಳಬಾಗಿಲು ಕೀರ್ತಿ ಹಂಗೆ ಬೆಳೀಲಿ. ಮುಳಬಾಗಿಲಿನ ಮಣ್ಣು, ಇಲ್ಲಿನ ಧಾರ್ಮಿಕತೆ, ಆಧ್ಯಾತ್ಮಿಕತೆ ಶಕ್ತಿ ಅವ್ರಿಗೆ ಬಲವಾಗಿ ನಿಂತು ಅವ್ರ ಮುಂದೆ ಬೆಳೀಲಿ ಅಂತ ಹೇಳಿ ನಾನು ಆಶೀರ್ವದಿಸ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮ್ಮ ಮುಳಬಾಗಿಲು ತಾಲೂಕಿನ ಹುಡುಗ ತರುಷ್ ಸ್ವಯಂ ನಿರ್ದೇಶನದಲ್ಲಿ ನಾಯಕ ನಟರಾಗಿ ನಟಿಸಿ ನಿರ್ದೇಶಿಸಿದಂಥ ಜಾಲಿ ಅನ್ನೋ ಈ ಸಿನಿಮಾ ಈ ದಿನ ಮುಳಬಾಗಿಲು ತಾಲೂಕಿನಲ್ಲಿ ಬಿಡುಗಡೆ ಆಗ್ತಾಯಿದೆ. ಅವರು ನಮ್ಮ ಸುಂದರ್ ಅವರಿಗೆ ಚಿಕ್ಕಂದಿಂದನೂ ಪರಿಚಯ. ಅವ್ರ ಮನೆ ಹತ್ರ ನಮ್ಮ ಮುಳಬಾಗಿಲಿಂದ ಹೋಗಿ ಬೆಂಗಳೂರಲ್ಲಿ ಸೆಟ್ಲಾಗಿ ಅಲ್ಲಿ ಸಿನಿಮಾ ಫೀಲ್ಡಲ್ಲಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ಒಂದು ಸಿನಿಮಾ ನಾಯಕ ನಟನಾಗಿ ನಿರ್ದೇಶನ ಅಂದು ತುಂಬ ಕಷ್ಟ. ಆ ನಿರ್ದೇಶನ ಮಾಡ್ತಾಯಿದ್ದಾರೆ ನಮ್ಮ ತಾಲೂಕಿಗೆಲ್ಲ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ. ಅವರಿಗೆ ಇನ್ನೂ ಮುಂದೆ ಈ ಒಂದು ಸಿನಿಮಾ ಫೀಲ್ಡಲ್ಲಿ ಶುಭವಾಗಲಿ ಅಂತ ಈ ಮೂಲಕ ಕೋರ್ಕೊಳ್ತೇವೆ. ಸೂರ್ಯ ನಮ್ಮ ಫಸ್ಟು ಕರ್ನಾಟಕದಲ್ಲಿ ಹುಟ್ಟೋದು ನಮ್ಮ ಮುಳಬಾಗಿಲು ತಾಲೂಕಲ್ಲೇ. ಆ ಸೂರ್ಯ ಹೆಂಗೆ ಹುಡ್ತಾನೋ ಕರ್ನಾಟಕ ಎಲ್ಲೇ ಬೆಳಗ್ತಾನೋ ಆ ಥರ ತರುಷ್ ಬೆಳಗ್ಬೇಕಂತ ನಾನು ಬಯಸ್ತಾ ಇದ್ದೀನಿ. ಒಂದು ತರುಷ್ ಅಲ್ಲ, NTR ಥರ ಬೆಳಿಬೇಕು. ಸ್ವಯಂ ಕೃಷಿಯಿಂದ ನಮ್ಮ ಮುಳಬಾಗಿಲು ತಾಲೂಕು ಪಿಚ್ಗುಂಡ್ಲಲ್ಲಿ ತರುಷ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಷ್ಟು ಮಟ್ಟಿಗೆ ಬೆಳೆದಿದ್ದಾನೆ ಅಂದರೆ ರಿಯಲ್ ಆಗಿ ಹೇಳ್ತಾ ಇದ್ದೀನಿ. ಅವರ ಕಷ್ಟ, ಅವರು ಚಿಕ್ಕ ವಯಸ್ಸಿಂದ ಅವರು ಬೆಳೆದಿರೋ ರೀತಿ, ಅವರು ಒಳ್ಳೆ ಹೀರೋ ಆಗ್ತಾರಂತ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ಫಸ್ಟು ನಮ್ಮ ತಾಲೂಕು ಏನಿದೆಯೋ ಮೂಡಲಬಾಗಿಲು ಇಲ್ಲಿಂದನೇ ಶುರುವಾಗಿ ಕರ್ನಾಟಕ ಎಲ್ಲ ಅವರು ಕಾಣಿಸ್ಬೇಕು. ಮತ್ತು ನಮ್ಮ ಮುಳಬಾಗಿಲು ತಾಲೂಕು, ನಮ್ಮ ಕೋಲಾರ ಡಿಸ್ಟಿಕ್ ಅವ್ರಿಗೆ ಹೇಳೋದು ಏನಂದರೆ, ನಮ್ಮ ಭೂಮಿ, ನಮ್ಮ ಚಿನ್ನದ ನಾಡಿನ
ಹೀರೋ ಆಗಿದ್ದಾನೆ. ಎಲ್ಲರೂ ಬಂದು ಪ್ರೋತ್ಸಾಹ ಕೊಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಫಸ್ಟು ನಮ್ಮಿಂದನೇ ಬೆಳೆಸೋಣ ಮತ್ತು ಕರ್ನಾಟಕ ಎಲ್ಲ ಬೆಳೀಲಿ ಅಂತೇಳಿ ನಮ್ಮ ಇಂಡಿಯಾಗೆ ಒಳ್ಳೆ ಹೀರೋ ಆಗಬೇಕಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ದಿನ ಈ ಜಾಲಿ ಮೂವಿ ನಮ್ಮ ಮುಳಬಾಗಿಲಿನಲ್ಲಿ ಬಿಡುಗಡೆ ಆಗ್ತಾ ಇದೆ. ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆ, ಕೋಲಾರ ಜಿಲ್ಲೆಯ ಎಲ್ಲ ಜನರು ಈ ಜಾಲಿ ಮೂವಿಯನ್ನು ನೋಡಿ ನಮ್ಮ ತಾರುಷ್ ಅವ್ರನ್ನ ಸಿನಿಮಾ ರಂಗದಲ್ಲಿ ಆಶೀರ್ವಾದ ಮಾಡಿ ಹರಿಸಿ, ನಮ್ಮ ಹುಡುಗ ಕಷ್ಟಪಟ್ಟು ದುಡಿದು ಚಿತ್ರರಂಗದಲ್ಲಿ ಬೆಳೆದು ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಆತನು ಬಹು ಬೇಡಿಕೆಯ ನಟನಾಗಿ, ನಿರ್ದೇಶಕನಾಗಿ ನಮ್ಮ ಪ್ಯಾನ್ ಇಂಡಿಯಾದಲ್ಲೂ ಕೂಡ ಗುರುತಿಸ್ಕೊಳ್ಬೇಕಂತ ನಾನು ಈ ಅವಕಾಶ ಕೊಟ್ಟಿದ್ದಾಗೆ ಧನ್ಯವಾದಗಳು. ನಮಸ್ಕಾರ. ಮುಳಬಾಗಲದ ಕ್ಷೇತ್ರದ ಎಲ್ಲ ಜನರಿಗೆ ಈ ತಾರುಷ್ ಮಾಡುವ ನಮಸ್ಕಾರಗಳು. ಏನಂದರೆ ಇವತ್ತು ನಮ್ಮ ಜಾಲಿ ಚಿತ್ರ ಬಿಡುಗಡೆ ಈಗಾಗಲೇ ಆಗಿದೆ. ಇದು 2ನೇ ದಿನ. ಮತ್ತು ಇಲ್ಲಿ ಏನಂದರೆ ನಮ್ಮ ತಂದೆಯವರು ಹುಟ್ಟಿದ್ದು ಊರು. ಸೊ ಮೊದಲನೇದಾಗಿ ನನಗೆ ಅಪೇಕ್ಷೆ ಏನಂತ ಹೇಳಿದ್ರೆ, ಇಲ್ಲಿ ವಿಶೇಷವಾಗಿ ಪ್ರದರ್ಶನ ಕಾಣಬೇಕು. ಅದ್ರ ಮೂಲಕ ಸಂಪೂರ್ಣ ಬೆಂಬಲ ನಮ್ಮ ಸಿಗೇಳಿ ಸುಂದರಣ್ಣ ಅವರು ನೀಡಿದ್ದಾರೆ. ಇವತ್ತು ಉಚಿತವಾಗಿ ಟಿಕೆಟ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಇದೇ ವಾರ ಪೂರ್ತಿ ಪ್ರದರ್ಶನ ಕಾಣ್ತಾ ಇರುತ್ತೆ. ಎಲ್ಲರೂ ಬಂದು ಸಿನಿಮಾನ ನೋಡಬೇಕು ಮತ್ತು ಹೊಸ ಪ್ರತಿಭೆನ ಬೆಳೆಸಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂದರೆ ಇತ್ತೀಚೆಗೆ ನಡೀತಾ ಇರೋ ಏನೋ ಒಂದು ರಿಲೇಷನ್ಶಿಪ್ ಮಧ್ಯೆ ಆಗ್ತಾ ಇರೋ ಬಿರುಕುಗಳನ್ನ ತೋರಿಸಿದಿರಿ. ಒಂದು ಒಳ್ಳೆ ಮೆಸೇಜ್ ಇದೆ, ಲವ್ ಸ್ಟೋರಿ ಇದೆ, ಹಾಗೂ ಮತ್ತು ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಕಾಮಿಡಿ ಎಲ್ಲನೂ ಇದೆ. ಸೊ ಎಲ್ಲನೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಆಗಿರುತ್ತೆ, ಹಬ್ಬದ ಊಟ ಥರ. ಫುಲ್ ಜೋಶಲ್ಲಿದ್ದಾಳೆ. ಇವತ್ತು ನಾನು ಜಾಲಿ ವೈಲೆನ್ಸ್ ಮಾಡಿಲ್ಲ ಅಲ್ಲ, ಅದಕ್ಕೆ ಅಷ್ಟೊಂದು ಖುಷಿ ಆದ್ರೆ ನನ್ನ ತೀಸ್ಕೊಡು.